ಇವತ್ತೇನಿದೆಲ್ಲ MS ವರ್ಡ್ ಒಳಗಡೆ ಹೋಮ್ ಟ್ಯಾಬಿನ ಸ್ಟೈಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಫಸ್ಟ್ ಒಂದು ಏನಿದೆಯಲ್ಲ, ನೀವು ಸ್ಟೈಲ್ಸ್ಗಳನ್ನು ಅಪ್ಲೈ ಮಾಡಬೇಕಂದಾಗ ನಿಮಗೆ ಇಲ್ಲಿ ಶಾಂಪಲ್ ಟೆಸ್ಟ್ ಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ, ಈಕ್ವಲ್ ಕೊಟ್ಟು ರ್ಯಾಂಡ್ ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತಿಲ್ಲ ನಿಮಗೆ ಶಾಂಪಲ್ ಟೆಸ್ಟ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಒನ್, ಇಲ್ಲಿ ನಾನು ಏನು ಮಾಡ್ತೇನೆ, ಒಂದು ಟೈಟಲ್ ಆ್ಯಂಡ್ ಸಬ್ ಟೈಟಲನ್ನು ಟೈಪ್ ಮಾಡ್ತೇನೆ. ನೋಡಿ, ಈ ಟೈಪ್ ಒಂದು ಟೈಟಲು ಸಬ್ ಟೈಟಲ್ ಇದೆ ನಮ್ಮ ಕಡೆ. ಈಗ ಇದಕ್ಕೆ ಟೈಟಲ್ ಕೊಡಬೇಕು, ಏನೇನು ಅಪ್ಲೈ ಮಾಡಬೇಕು. ನಾ ಇಲ್ಲಿ ಫಾಂಟ್ ಒಳಗಡೆ ಫಾರ್ಮೇಟ್ ಏನೇನು ಮಾಡ್ಬೇಕು ಹೇಳಿ, ಕ್ಯಾಪಿಟಲ್ ಕೊಡಬೇಕು, ಏನು ಸ್ಮಾಲ್ ಕೊಡಬೇಕು, ಐಡಿಯಾ ಇದೆಯಾ? ಇಲ್ಲಲ್ಲ. ಇಂಥ ಸಿಚುವೇಶನ್ ಒಳಗಡೆ ನೀವು ಇದನ್ನು ಟೈಟಲ್ ಆಗಿ ಕನ್ವರ್ಟ್ ಮಾಡಬೇಕಂದಾಗ ಸೆಲೆಕ್ಟೆಡ್ ಮಾಡಿ ಇಲ್ಲೇ ನಿಮಗೆ ಟೈಟಲ್ ಅಂತೇಳಿ ಸಿಗುತ್ತೆ. ಜಸ್ಟ್ ಈ ಟೈಟಲ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಯ್ತು, ಈಗ ಟೈಟಲ್ ಒಳಗಡೆ ಇದು ಕನ್ವರ್ಟ್ ಆಯಿತು. ಟೈಟಲ್ ಗೊತ್ತಾಯಿತು. ಈಗ ಹೇಳಿ ಸಬ್ ಟೈಟಲ್ಗೆ ಯಾವ ಫಾಂಟ್ ಕೊಡಬೇಕು, ಎಷ್ಟು ಸೈಜ್ ಕೊಡಬೇಕು, ಬೋರ್ಡು ಇಟಾಲಿಕ್ ಅಪ್ಲೈ ಮಾಡಬೇಕು ಬೇಡ, ಈಗ ಗೊತ್ತಿಲ್ಲಲ್ಲ. ಅದಕ್ಕೆ ಏನು ಮಾಡಿ, ಇಲ್ಲೇ ಸಬ್ ಟೈಟಲ್ ಅಂತೇಳಿ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಟೈಟಲನ್ನು ಈ ಟೈಪ್ ಕೊಡಬೇಕಂತ ಸಬ್ ಟೈಟಲನ್ನು ಈ ಟೈಪ್ ನಾವು ಏನು ಮಾಡಬೇಕು, ಶೋ ಮಾಡಬೇಕು. ಸ್ವಲ್ಪ ಚೇಂಜಸ್ ಬೇಕಾಗಿತ್ತು. ಇದು ಟೈಟಲ್ ಏನೋ ಕೊಟ್ಟಿದೆ, ಈ ಟೈಪ್ ಟೈಟಲ್ ಕೊಡಬೇಕಂತ ಟೈಟಲ್ ಕೊಟ್ಟಿದೆ. ಇದಕ್ಕೆ ಏನು ಮಾಡಿ, ಬಿ ಅಂತೇಳಿ ಕ್ಲಿಕ್ ಮಾಡಿ ಬೋರ್ಡ್, ಇದಕ್ಕೆ ಸ್ವಲ್ಪ ಬೋರ್ಡ್ ಬೇಕಾಗಿತ್ತು. ನೆಕ್ಸ್ಟ್ ಇಲ್ಲ, ನನಗಿದು ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಆಗಬೇಕಾಗಿತ್ತು, ಇದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಬೋದು. ನಿಮಗೆ ನೀಡಿತ್ತು, ನೀವೇನು ಮಾಡ್ಬೋದು, ಚೇಂಜಸ್ಸು ಮಾಡ್ಬೋದು. ಓಕೆ, ಈ ಟೈಪ್ ಒಂದು ಅಡ್ವಾಂಟೇಜ್ ಏನು ಗೊತ್ತಾಯ್ತು ನಮಗೂ ಈ ಸ್ಟೈಲ್ಸ್ ಬಗ್ಗೆ, ಯಾವುದೇ ಒಂದು ಸ್ಟೈಲನ್ನು ನಾವು ಕ್ವಿಕ್ಲಿ ಅಪ್ಲೈ ಮಾಡ್ಬೋದು, ಫಸ್ಟ್ ಅಡ್ವಾಂಟೇಜ್. ಓಕೆ, ನೆಕ್ಸ್ಟ್ ಒಂದು ಬನ್ನಿ. ನೆಕ್ಸ್ಟ್ ಒಂದು ಏನಿದೆಲ್ಲ, ನಾನು ಇಲ್ಲಿ ಹೆಡ್ಡಿಂಗ್ ಅಂತ ಹೇಳ್ಕೊಡ್ತೇನೆ. ಎಕ್ಸಾಂಪಲ್ ಇಲ್ಲಿ ಕೀಬೋರ್ಡ್ ಅಂತ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಒಂದು ಏನು ಮಾಡ್ತೇನೆ, ನೆಕ್ಸ್ಟ್ ಪೇಜ್ಗೆ ಹೋಗ್ತಾನೆ ನಾನು. ನೆಕ್ಸ್ಟ್ ಪೇಜ್ ಒಳಗಡೆ ಏನು ಮಾಡ್ತೇನೆ, ನಾನು ಇಲ್ಲಿ ಮೌಸ್ ಅಂತ ಹೇಳ್ಕೊಡ್ತೇನೆ. ಮೌಸ್ ಇದಕ್ಕೆ ಏನು ಮಾಡ್ತೇನೆ, ಸ್ವಲ್ಪ ಶಾಂಪಲ್ ಟೆಸ್ಟ್ ತೊಗೊತಾನೆ. ನೆಕ್ಸ್ಟ್ ನೆಕ್ಸ್ಟ್ ಪೇಜಿಗೆ ಬನ್ನಿ. ಇಲ್ಲೇನು ಮಾಡ್ತೇನೆ, ನಾನು ಮಾನಿಟರ್ ಅಂತ ಹೇಳ್ಕೊಡ್ತೇನೆ. ಇದಕ್ಕೇನಿದೆಲ್ಲ ಶಾಂಪಲ್ ಟೆಸ್ಟನ್ನು ತೊಗೊಳ್ಳಿ. ಇಲ್ಲೂ ನೋಡಿ, ಇವೆಲ್ಲ ಹೆಡ್ಡಿಂಗ್ಸ್ ಅದಾವೆ ನಮ್ಮ ಕಡೆ. ಈಗ ಹೆಡ್ಡಿಂಗ್ ಯಾವ ಟೈಪ್ ಕೊಡಬೇಕು ಗೊತ್ತಿಲ್ಲಲ್ಲ. ಜಸ್ಟ್ ಇಲ್ಲಿ ಹೆಡ್ಡಿಂಗ್ 1 ಅಂತೇಳಿ ಚೂಸ್ ಮಾಡಿ, ಹೆಡ್ಡಿಂಗ್ 1 ಏನೇನು ಹೆಡ್ಡಿಂಗ್ 1ಗೆ ಏನೇನು ಎಫೆಕ್ಟ್ ಬೇಕಲ್ಲ ಆ ಟೈಪ್ ಎಫೆಕ್ಟ್ ಏನು ಮಾಡ್ತದೆ ಈ ಸ್ಟೈಲ್ ಒಳಗಡೆ ತಾನು ಆಟೋಮೆಟಿಕ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಒನ್, ಇದಕ್ಕೂ ಏನು ಮಾಡ್ತೇನೆ, ನಾನೀಗ ಹೆಡ್ಡಿಂಗ್ 1 ಅಂತ ಹೇಳ್ಕೊಡ್ತೇನೆ. ಈ ಟೈಪ್ ಏನಿದೆಯಲ್ಲ, ನೀವು ಟೈಟಲು ಸಬ್ ಟೈಟಲು ಹೆಡ್ಡಿಂಗ್ಸ್ಗಳನ್ನು ಕ್ವಿಕ್ಲಿ ಆಗಿ ಇಲ್ಲಿ ಯೂಸಸ್ ಮಾಡ್ಬೋದು. ಇದು ಫಸ್ಟ್ ಅಡ್ವಾಂಟೇಜು. ಓಕೆ, ನೆಕ್ಸ್ಟ್ ಒನ್ ಏನಿದೆಯಲ್ಲ, ಈಗ ನಾವು ಇಲ್ಲಿ ಹೆಡ್ಡಿಂಗ್ಸ್ ಏನೋ ಅಪ್ಲೈ ಮಾಡೇವಿ, ಹೌದಾ? ಭಾಳಷ್ಟು ಪೇಜಸ್ ಒಳಗಡೆ ಈ ಟೈಪ್ ಹೆಡ್ಡಿಂಗ್ಸ್ಗಳನ್ನು ಕೊಟ್ಟೇವೆ ಅಂತೇಳಿ ಇಮ್ಯಾಜಿನೇಷನ್ ಮಾಡಿ, ಈಗ ಯಾಟ್ ಎ ಟೈಮ್ ನಮಗೆ ಚೇಂಜಸ್ ಆಗಬೇಕು, ಸ್ಟೈಲ್ ಚೇಂಜಸ್ ಆಗಬೇಕು. ಸ್ಟೈಲ್ ಚೇಂಜಸ್ ಆಗ್ಬೇಕಾ, ಇಲ್ಲಿದೆ ನೋಡಿ ಚೇಂಜ್ ಸ್ಟೈಲ್ ಅಂತೇಳಿ. ಚೇಂಜ್ ಸ್ಟೈಲ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಕೇಳ್ತೈತಿ ಸ್ಟೈಲ್ ಸೆಟ್ ಅಂತೇಳಿ ಕೇಳ್ತೈತಿ. ಇಲ್ಲೇ ನಿಮಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಅಪ್ಲೈ ಮಾಡ್ಬೋದು. ನೋಡಿ, ಈ ಟೈಪ್ ನಿಮ್ಮ ಟೈಟಲು ಸಬ್ ಟೈಟಲು ಇವೆಲ್ಲ ಏನಕ್ಕೆ ಚೇಂಜಸ್ ಆಗೋ, ಈ ಸ್ಟೈಲ್ ಬೇಕಾಗಿತ್ತು, ಜಸ್ಟ್ ಕ್ಲಿಕ್ ಮಾಡಿ ಈ ಟೈಪ್. ನೋಡಿ, ಇದು ಟೈಟಲು, ಇದು ಸಬ್ ಟೈಟಲು ತಿಳಿತಾ. ನೆಕ್ಸ್ಟ್ ಇವು ಹೆಡ್ಡಿಂಗ್ಸ್ ನೋಡಿ ಯಾವ ಟೈಪ್ ಚೇಂಜಸ್ ಅದು, ಹೌದಾ? ಎಲ್ಲ ಹೋಲ್ ಡಾಕ್ಯುಮೆಂಟ್ ಒಳಗೂ ಏನಾಗ್ಬಿಡ್ತೈತಿ, ಇಲ್ಲಿ ಹೆಡ್ಡಿಂಗ್ಸು ಟೈಟಲು ಸಬ್ ಟೈಟಲು ಈ ಟೈಪ್ ಚೇಂಜಸ್ ಆಗ್ಬಿಡ್ತಾವೆ. ಇದು ಒಂದು ಸೆಕೆಂಡ್ ಅಡ್ವಾಂಟೇಜ್ ಇದು. ನೆಕ್ಸ್ಟ್ ಕಲರ್ ಸೆಟ್ ಮಾಡಬೇಕಾಗಿತ್ತು. ಕಲರನ್ನು ಏನು ಮಾಡ್ಬೋದು, ಇಲ್ಲಿ ನಿಮ್ಗೆ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಕಲರನ್ನು ಸೆಟ್ ಮಾಡ್ಬೋದು ಈ ಟೈಪು. ನೆಕ್ಸ್ಟ್ ಒಂದು ಏನಿದೆಯಲ್ಲ, ಫಾಂಟ್ ಚೇಂಜಸ್ ಮಾಡಬೇಕಾಗಿತ್ತು. ಫಾಂಟನ್ನು ಸಹಿತ ನೀವು ಏನು ಮಾಡ್ಬೋದು, ಇಲ್ಲಿ ಚೇಂಜಸ್ ಮಾಡ್ಬೋದು ಈ ಟೈಪ್. ಈ ಟೈಪ್ ನೀವೇನು ಮಾಡ್ಬೋದು, ಫಾಂಟನ್ನು ಚೇಂಜಸ್ ಮಾಡಿ. ನೋಡಿ, ಇಷ್ಟು ನಾವು ಫಾರ್ಮೇಟನ್ನು ನಾವು ಫಾಂಟ್ ಅನ್ನುವಂಥ ಗ್ರೂಪ್ ಒಳಗಡೆ ಹೋಗಿ ನಾವು ಅಪ್ಲೈ ಮಾಡೋದಿತ್ತು, ಭಾಳ ಟೈಮ್ ತೊಗೊಂಡಿತ್ತಲ್ಲ ಇದು. ಬಟ್ ಇಲ್ಲಿ ಸ್ಟೈಲ್ಸ್ ಒಳಗಡೆ ಏನಾಯಿತು, ಈಜಿಯೆಸ್ಟಾಗಿ ನಾವು ಅಪ್ಲೈ ಮಾಡಿದ್ವಿ ತಿಳಿತಾ. ಈ ಟೈಪ್ ನಾವು ಏನು ಮಾಡ್ಬೋದು, ಸ್ಟೈಲ್ಸ್ಗಳನ್ನು ಯೂಸಸ್ ಮಾಡ್ಬೋದು. ಈ ಸ್ಟೈಲ್ಸದ್ದು ಫಸ್ಟ್ ಅಡ್ವಾಂಟೇಜ್ ಏನು, ಕ್ವಿಕ್ಲಿ ಅಪ್ಲೈ ಮಾಡ್ಬೋದು. ನಾವು ಬೋರ್ಡ್ ಇಟಾಲಿಕ್ ಅಪ್ಲೈ ಮಾಡ್ಕೊಂಡು ನಿಂತ್ವಿ, ಲೇಟ್ ಆಗತ್ತೆ ಸೆಲೆಕ್ಟೆಡ್ ಮಾಡಿ. ಇಲ್ಲಿ ಏನು ಮಾಡ್ಬೋದು, ಟೈಟಲ್ ಸಬ್ ಟೈಟಲ್ಸ್ಗಳನ್ನು ಕ್ವಿಕ್ಲಿ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಅಡ್ವಾಂಟೇಜ್ ಏನು, ಈಜಿಯೆಸ್ಟ್ ಆಗಿ ನಾವು ಹೋಲ್ ಡಾಕ್ಯುಮೆಂಟ್ ಒಳಗಡೆ ಅಟ್ ಎ ಟೈಮ್ ನಾವು ಸ್ಟೈಲ್ಸ್ಗಳನ್ನು ಈ ಟೈಪ್ ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಇದು ಸೆಕೆಂಡ್ ಅಡ್ವಾಂಟೇಜು. ಕಡೆ ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಇದೆ, ಅದನ್ನು ನಾನು ಮುಂದಿನ ಕ್ಲಾಸ್ ಒಳಗಡೆ ಇನ್ಸರ್ಟ್ ಒಳಗಡೆ ಲಿಂಕ್ಸ್ ಅಂತೇಳಿ ನಿಮಗೆ ಇಲ್ಲಿ ಒಂದು ಗ್ರೂಪ್ ಸಿಗ್ತದೆ. ಈ ಲಿಂಕ್ಸ್ ಗ್ರೂಪ್ ಒಳಗಡೆ ಏನಿದೆಲ್ಲ, ನಾವು ಸ್ಟೈಲ್ಸ್ಗಳನ್ನು ಯೂಸಸ್ ಮಾಡಿದಾಗ ಇಲ್ಲಿ ಯಾವ ಟೈಪ್ ನಾವು ಲಿಂಕ್ಸ್ಗಳನ್ನು ಮಾಡ್ಬೋದು ಅಂತೇಳಿ ಮುಂದಿನ ಕ್ಲಾಸ್ ಒಳಗಡೆ ಹೇಳ್ತಾನೆ. ಇದಿಷ್ಟು ತಿಳಿತಲ್ಲ. ಓಕೆ, ನೆಕ್ಸ್ಟ್ ಒಂದು ಬನ್ನಿ. ನೆಕ್ಸ್ಟ್ ಒಂದು ಫೈಂಡ್ ಅಂತೇಳಿ. ಫೈಂಡ್ ಮೀನ್ಸ್ ಏನು, ಕಂಡುಹಿಡಿಯೋದು. ನಿಮಗೆ ಯಾವ ವರ್ಡು ಯಾವ ನಂಬರ್ ಬೇಕಲ್ಲ ಡಾಕ್ಯುಮೆಂಟ್ ಒಳಗಡೆ ಅದನ್ನು ಏನು ಮಾಡ್ಬೋದು, ಫೈಂಡ್ ಮಾಡ್ಬೋದು. ಎಕ್ಸಾಂಪಲು ಇಲ್ಲಿ 1947 ಇಲ್ಲಿ ಬಂದಿತ್ತು ಹೇಳ್ತಾ. ನೆಕ್ಸ್ಟು ಮತ್ತೊಂದು 1947 ಇಲ್ಲೊಂದು ಬಂದಿತ್ತು ಈ ಟೈಪ್. ಈ ಟೈಪ್ ನಾವು ಏನಿದೆಯಲ್ಲ, ಕೆಲವೊಂದಿಷ್ಟು ಕಡೆ 1947 ನಾವು ಬೇಕಂತ ಟೈಪ್ ಮಾಡಿವಿ. ಇಲ್ಲಿ ವರ್ಡ್ಸ್ ಅಷ್ಟೇ ಇದ್ವಲ್ಲ, ನಂಬರ್ ಇದ್ದಿದ್ದಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇಲ್ಲೇ ನಂಬರ್ಸ್ಗಳನ್ನು ಸಹಿತ ನಾವು ಅಪ್ಲೈ ಮಾಡ್ಕೊಂಡಿವಿ. ಈಗ ಬನ್ನಿ, ಇಲ್ಲಿ ಎಡಿಟಿಂಗ್ ಅನ್ನುವಂಥ ಗ್ರೂಪ್ ಇದೆ ನೋಡಿ. ಎಡಿಟಿಂಗ್ ಅನ್ನುವಂಥ ಗ್ರೂಪ್ ಒಳಗಡೆ ಏನೇನಿದೆ, ಫೈಂಡ್ ಇದೆ, ರಿಪ್ಲೇಸ್ ಇದೆ, ಸೆಲೆಕ್ಟ್ ಅಂತ ಹೇಳಿದೆ. ಫಸ್ಟ್ ಒಂದು ಫೈಂಡ್ ಅನ್ನುವಂಥ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ನಿಮಗೆ ಫೈಂಡ್ ಟಾಸ್ಕ್ ಓಪನ್ ಆಗುತ್ತೆ. ಇಲ್ಲಿ ಕೇಳಿದ್ರೆ ನಿಮಗೆ ಫೈಂಡ್ ವಾಟ್ ಅಂತೇಳಿ ಏನು ಫೈಂಡ್ ಔಟ್ ಮಾಡಬೇಕು. ಎಕ್ಸಾಂಪಲ್ ನಾನೀಗ ಕ್ಯಾನ್ ಅನ್ನುವಂಥ ಮಾಡೆಲ್ ಇದೆಯಲ್ಲ, ಇದು ಎಲ್ಲೆಲ್ಲಿ ಇದೆ ಡಾಕ್ಯುಮೆಂಟ್ ಒಳಗಡೆ ಕಂಡುಹಿಡಿಬೇಕು. ಅವಾಗ ಏನು ಮಾಡಿ, ಫಸ್ಟ್ ಲೈನ್ ಫಸ್ಟ್ ಸ್ಪೇಸ್ ಈ ಟೈಪ್ ಕ್ಲಿಕ್ ಮಾಡಬೇಕು. ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕಲ್ಲ ಫೈಂಡ್ ಮಾಡೋದು.
ಕ್ಲಿಕ್ ಮಾಡಿ ಇಲ್ಲಿ ಫೈಂಡ್ ನೆಕ್ಸ್ಟ್ ಅಂತೇಳಿ ಫೈಂಡ್ ನೆಕ್ಸ್ಟ್ ಆಟೋಮೆಟಿಕ್ಲಿ ಇಂಡಿಕೇಟ್ ಮಾಡುತ್ತೆ ನೋಡಿ. ಸೆಲೆಕ್ಟೆಡ್ ಮಾಡಿ ಈ ಟೈಪ್ ಏನು ಮಾಡ್ತದೆ ಇಂಡಿಕೇಟ್ ಮಾಡ್ತದೆ. ಇಲ್ಲಿ ಇದೆ ಕ್ಯಾನ್ ಅಂತೇಳಿ ಗೊತ್ತದ. ಮತ್ತೆ ಎಲ್ಲಿದೆ ಫೈಂಡ್ ನೆಕ್ಸ್ಟ್ ಅಂತೇಳಿ ಇಲ್ಲೊಂದು ಕ್ಯಾನ್ ಇದೆ ನೋಡಿ. ಈ ಟೈಪ್ ಏನು ಮಾಡ್ತದೆ ಸೆಲೆಕ್ಟೆಡ್ ಮಾಡಿ ನಿಮಗೆ ಇಂಡಿಕೇಟ್ ಮಾಡ್ತದೆ ಎಲ್ಲೆಲ್ಲಿದೆ ಅಂತೇಳಿ. ಈ ಟೈಪ್ ಕ್ಯಾನ್ ಎಲ್ಲೆಲ್ಲಿದೆ ಅನ್ನೋದನ್ನು ನಾವು ಈ ಟೈಪ್ ಫೈಂಡ್ ಮಾಡ್ಬೋದು. ತಿಳಿದಲ್ಲ. ನೆಕ್ಸ್ಟ್ ಒಂದು ಏನಿದೆಯಲ್ಲ, ನಾನು 1947 ಎಲ್ಲಿದೆ ಫೈಂಡ್ ಔಟ್ ಮಾಡಬೇಕು. 1947 ಅಂತೇಳಿ ಕ್ಲಿಕ್ ಮಾಡಿ ಫೈಂಡ್ ನೆಕ್ಸ್ಟ್ ಅಂತೇಳಿ ಆಟೋಮೆಟಿಕ್ಲಿ ಇಲ್ಲಿದೆ ನೋಡಿ. 1947 ಅಂತೇಳಿ ಇಲ್ಲೊಂದಿದೆ. ನೆಕ್ಸ್ಟ್ ಒಂದು 1947 ಇಲ್ಲೊಂದಿದೆ. 1947 ಇಲ್ಲೊಂದಿದೆ. ಈ ಟೈಪ್ ನೀವೇನು ಮಾಡ್ಬೋದು 1940 ಇಲ್ಲೊಂದು ಮೆಸೇಜ್ ಕೊಡುತ್ತೆ. ಇದೇನು ಇಲ್ಲಿಗೆ ಮುಗೀತು, ನೆಕ್ಸ್ಟ್ ಇಲ್ಲ 1947 ಡಾಕ್ಯುಮೆಂಟ್ ಒಳಗಡೆ ನೆಕ್ಸ್ಟ್ ಇಲ್ಲ ಅಂತ ಹೇಳುತ್ತೆ. ಓಕೆ ಅಂತೇಳಿ ಈ ಟೈಪ್ ನಾವೇನು ಮಾಡ್ಬೋದು, ಯಾವುದೇ ಒಂದು ವರ್ಡ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ ಸೆಂಟೆನ್ಸ್ ಬೇಕಾಗಿ ಸೆಂಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ ಒಂದು ಕಂಪ್ಲೀಟ್ ಪ್ಯಾರಾಗ್ರಾಫ್ ನೀವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಹೋಲ್ ಡಾಕ್ಯುಮೆಂಟ್ ಒಳಗಂದಾಗೂ ಫೈಂಡ್ ಔಟ್ ಮಾಡ್ಬೋದು. ಮತ್ತು ವಾಪಸ್ ನಂಬರ್ ಅನ್ನು ಸಹಿತ ನೀವು ಏನು ಮಾಡ್ಬೋದು ಇಲ್ಲಿ ಫೈಂಡ್ ಮಾಡ್ಬೋದು. ಈ ಟೈಪ್ ನಾವೇನು ಮಾಡ್ಬೋದು ಫೈಂಡ್ ಕಮೆಂಡನ್ನು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಕಮೆಂಟ್ ಬನ್ನಿ. ನೆಕ್ಸ್ಟ್ ಕಮೆಂಟ್ ಏನಿದೆಯಲ್ಲ ರೀಪ್ಲೇಸ್ ಅಂತ ಹೇಳಿದೆ ನೋಡಿ. ರೀಪ್ಲೇಸ್ ನೀವು ಇಲ್ಲಿ ಹೋಗಿ ರೀಪ್ಲೇಸನ್ನು ಕ್ಲಿಕ್ ಮಾಡಬೇಕಾಗಿಲ್ಲ. ಇಲ್ಲಿ ಬಂದೇವಲ್ಲ ಫೈಂಡ್ ಟಾಸ್ಕ್ ಒಳಗಡೆ ಬಂದೇವಲ್ಲ, ಫೈಂಡ್ ಒಳಗಡೆ ನಿಮ್ಗೆ ರೀಪ್ಲೇಸು ಗೋಟು ಇವು ಎರಡು ಕಮೆಂಟ್ ಇಲ್ಲೇ ಶೋ ಮಾಡೋದು. ರೀಪ್ಲೇಸ್ ಬೇಕಾಗಿತ್ತು, ಇಲ್ಲಿ ಕ್ಲಿಕ್ ಮಾಡಿ ಫೈಂಡ್ ವಾಟ್ ರೀಪ್ಲೇಸ್ ಅನ್ನೋದೇನು ಮೊದಲು ಥಿಂಕ್ ಮಾಡಿ. ರೀಪ್ಲೇಸ್ ಏನು ಗೊತ್ತಾ, ಎಕ್ಸ್ಚೇಂಜ್ ಮಾಡೋದು. ಈಗ ಎಕ್ಸಾಂಪಲ್ ನಾವು ಅಂಗಡಿಗೆ ಹೋಗಿ ಒಂದು 10 ಪೆನ್ ತೊಗೊಂಡ್ವಿ, ಮನೆಗೆ ಬಂದು ನೋಡ್ತೇವೆ ಒಂದು ಪೆನ್ ಡ್ಯಾಮೇಜ್ ಆಗಿದೆ, ಅಂಗಡಿ ಹಂಗೆ ಹೋಗಿ ಏನಂತ ಹೇಳ್ತೇವೆ, ಅಣ್ಣ ಈ ಪೆನ್ ಡ್ಯಾಮೇಜ್ ಆಗಿದೆ, ಇದನ್ನು ನೀವು ತೊಗೊಳ್ಳಿ ಹೊಸ ಪೆನ್ ಕೊಡಿ ಅಂತ ಹೇಳ್ತೇವೆ. ಇದು ಎಕ್ಸ್ಚೇಂಜ್, ಬೇಡಾಗಿದ್ದನ್ನು ಕೊಡಬೇಕು, ಬೇಕಾಗಿದ್ದು ತೊಗೋಬೇಕು. ಆ ಟೈಪ್ ಏನಿದೆಯಲ್ಲ ರಿಪ್ಲೇಸ್ ಮೀನ್ಸು ಎಕ್ಸ್ಚೇಂಜ್ ಇದ್ದಂಗೆ. ಯಾವ ಟೈಪು, ನಂಗೆ ಡಾಕ್ಯುಮೆಂಟ್ ಬದಲಿ ಏನು ಬೇಕು ಫೈಲ್ ಅಂತ ಹೇಳಬೇಕು. ಇಂಥದ್ದು ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟೇವಿ, ಏನೋ ಫೈಲ್ ಟೈಪ್ ಮಾಡೋಕೆ ಹೋಗಿ ಏನೋ ಡಾಕ್ಯುಮೆಂಟ್ ಅಂತೇಳಿ ಯೂಸಸ್ ಮಾಡಿಬಿಟ್ಟೇವಿ. ಅಲ್ಲಿ ಎಲ್ಲೆಲ್ಲೇ ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ಸ್ ಇದೆಯಲ್ಲ ಅದನ್ನು ಫೈಂಡು ಮಾಡಬೇಕದು. ಫೈಂಡ್ ಮಾಡಿ ವಾಪಸ್ ಏನು ಮಾಡಬೇಕು, ಡಾಕ್ಯುಮೆಂಟನ್ನು ತೆಗೆದು ಆ ಜಾಗಕ್ಕೆ ಏನು ಮಾಡಬೇಕು ಫೈಲ್ ಅನ್ನುವಂಥ ವರ್ಡನ್ನು ಫಿಲ್ ಮಾಡಬೇಕಂದಾಗ ನೀವು ಇಂಥ ಸಿಚುವೇಶನ್ ಒಳಗಡೆ ರಿಪ್ಲೇಸ್ ಅನ್ನುವಂಥ ಕಮೆಂಟನ್ನು ಯೂಸಸ್ ಮಾಡ್ಬೋದು. ಫಸ್ಟ್ ಒಂದು ಬನ್ನಿ, ಇಲ್ಲಿ ಕೇಳ್ತದೆ ಫೈಂಡ್ ವಾಟ್, ನಿಮಗೇನು ಬೇಡ, ಯಾವ್ದು ಅನ್ವಾಂಟೆಡ್ ಇದೆ. ಅನ್ವಾಂಟೆಡ್ ಯಾವುದಿದೆ ನಮಗೆ ಇಲ್ಲಿ ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ ಇದೆ, ಡಾಕ್ಯುಮೆಂಟ್ ಅಂತೇಳಿ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ರಿಪ್ಲೇಸ್ ವಿತ್ ಅಂತೇಳಿ ಕೇಳ್ತದೆ. ಏನು ಕೇಳ್ತದೆ ರಿಪ್ಲೇಸ್ ವಿತ್. ಇಲ್ಲಿ ರಿಪ್ಲೇಸ್ ವಿತ್ ಒಳಗಡೆ ಯಾವ್ದು ವಾಂಟೆಡ್ ಇದೆ. ಎಕ್ಸಾಂಪಲ್ ಅಲ್ಲಿ ಏನು ಬೇಕು ನಮಗೂ ಫೈಲ್ ಅಂತ ಹೇಳಬೇಕು, ಡಾಕ್ಯುಮೆಂಟ್ ಹೋಗಬೇಕು, ಅಲ್ಲಿ ಫೈಲ್ ಅನ್ನುವಂಥ ವರ್ಡ್ ಬೇಕು ತಿಳಿದ. ನೆಕ್ಸ್ಟ್ ಏನು ಮಾಡಿ ಇಲ್ಲಿ ಫೈಂಡ್ ನೆಕ್ಸ್ಟ್ ಅಂತೇಳಿ ಫಸ್ಟ್ ನೋಡಿ ಸೆಲೆಕ್ಟೆಡ್ ಮಾಡ್ತು. ಏನು ಮಾಡ್ತು ಸೆಲೆಕ್ಟೆಡ್ ಮಾಡ್ತು. ಈ ಸೆಲೆಕ್ಟೆಡ್ ಮೀನಿಂಗ್ ಏನು ಗೊತ್ತಾ, ನಿಮ್ಮ ಸಿಸ್ಟಮು ನಿಮ್ಮನ್ನು ಮಾತಾಡ್ಸೋಕೊಂತೈತಿ ಏನಂತೇಳಿ ಇಲ್ಲಿದೆ ನೋಡು. ಈ ಡಾಕ್ಯುಮೆಂಟ್ ಅನ್ನುವಂಥ ವರ್ಡನ್ನು ಚೇಂಜ್ ಮಾಡಬೇಕೋ ಬೇಡೋ, ರಿಪ್ಲೇಸ್ ಮಾಡಬೇಕೋ ಬೇಡೋ ಅಂತ ಕೇಳ್ತೈತೆ. ಅವಾಗ ಏನು ಮಾಡಿ ರಿಪ್ಲೇಸ್ ಆಗಬೇಕಾಗಿತ್ತು, ರಿಪ್ಲೇಸ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಯಿತು ಇಲ್ಲಿದೆ ನೋಡಿ, ಇಲ್ಲಿ ಚೇಂಜಸ್ ಆಗಿದೆ ನೋಡಿ. ಇದು ಡಾಕ್ಯುಮೆಂಟ್ ಇತ್ತಲ್ಲ, ಇಲ್ಲಿ ಡಾಕ್ಯುಮೆಂಟ್ ಹೋಗಿ ಏನಾಯಿತು ಫೈಲ್ ಅನ್ನುವಂಥದ್ದಾಯಿತು. ಮತ್ತು ವಾಪಸ್ ಇದು ಚೇಂಜಸ್ ಆಗಬೇಕು ಬೇಡ ಅಂತ ಕೇಳ್ತೈತೆ. ಇದು ಚೇಂಜಸ್ ಆಗಬೇಕಂದಾಗ ಏನು ಮಾಡಿ ಮತ್ತೆ ರಿಪ್ಲೇಸ್ ಅಂತೇಳಿ ಇದು ನೋಡಿ, ಇದು ಡಾಕ್ಯುಮೆಂಟ್ ಹೋಗಿ ಏನಾಯಿತು ಫೈಲ್ ಅಂತೇಳಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಒನ್ ಇದು ನೋಡಿ, ಇದು ನಮಗೆ ಚೇಂಜಸ್ ಆಗೋದು ಬೇಡ, ಡಾಕ್ಯುಮೆಂಟ್ ಇದೆಯಲ್ಲ ಡಾಕ್ಯುಮೆಂಟ್ ಇದ್ದಿದ್ದು ಡಾಕ್ಯುಮೆಂಟ್ ಆಗಿ ಉಳಿಬೇಕಾಗಿತ್ತು. ಇಂಥ ಸಿಚುವೇಶನ್ ಒಳಗಡೆ ಇಲ್ಲಿದೆ ನೋಡಿ ಫೈಂಡ್ ನೆಕ್ಸ್ಟ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಇದು ಚೇಂಜಸ್ ಆಗಲಿಲ್ಲ ನೋಡಿ, ಇದು ಚೇಂಜಸ್ ಆಯ್ತಾ. ಇದು ಫೈಂಡ್ ನೆಕ್ಸ್ಟ್ ಅಂದಾಗ ಚೇಂಜಸ್ ಆಗಂಗಲ್ಲ, ಇದು ಚೇಂಜಸ್ ಆಗಬೇಕು. ಚೇಂಜಸ್ ಆಗಬೇಕಂದಾಗ ಏನು ಮಾಡಬೇಕು ರಿಪ್ಲೇಸ್ ಅಂತೇಳಿ ಕ್ಲಿಕ್ ಮಾಡಿ, ಇದು ಚೇಂಜಸ್ ಆಯ್ತು ನೋಡಿ, ಇದು ನೋಡಿ ಇಲ್ಲಿ. ನೆಕ್ಸ್ಟ್ ಒಂದು ಏನಿದೆಯಲ್ಲ ಈ ವರ್ಡ್ ಸೆಲೆಕ್ಟೆಡ್ ಮಾಡಿ, ಇದು ಚೇಂಜಸ್ ಆಗೋದು ಬೇಡ ಫೈಂಡ್ ನೆಕ್ಸ್ಟ್. ಇದು ಚೇಂಜಸ್ ಆಗಬೇಕು ರಿಪ್ಲೇಸ್. ಇದು ಚೇಂಜಸ್ ಆಗೋದು ಬೇಡ ಫೈಂಡ್ ನೆಕ್ಸ್ಟ್. ಇದು ಚೇಂಜಸ್ ಆಗಬೇಕು ರಿಪ್ಲೇಸ್. ಇದು ಚೇಂಜಸ್ ಆಗಬೇಕು ರಿಪ್ಲೇಸ್. ಉಷ್ಟು ಚೇಂಜಸ್ ಆಗಬೇಕು, ಉಷ್ಟು ರಿಪ್ಲೇಸ್ ಆಗಬೇಕು. ಅವಾಗ ಏನು ಮಾಡಿ ರಿಪ್ಲೇಸ್ ಆಲ್ ಅಂತೇಳಿ ಕ್ಲಿಕ್ ಮಾಡಿಬಿಡಿ. ಎಲ್ಲೆಲ್ಲೇ ಡಾಕ್ಯುಮೆಂಟ್ ಅನ್ನುವಂಥ ವರ್ಡು ಅಲ್ಲಿ ಎಲ್ಲ ಕಡೆನೂ ಹೋಲ್ ಡಾಕ್ಯುಮೆಂಟ್ ನಾ ಮಾತಾಡೋಕಂತಿದ್ದು ಹೋಲ್ ಡಾಕ್ಯುಮೆಂಟ್ ಒಳಗಡೆ ಎಲ್ಲೆಲ್ಲಿ ಇದೆಯಲ್ಲ ಎಲ್ಲ ಕಡೆನೂ ಏನಾಕತಿಲ್ಲ ಚೇಂಜಸ್ ಆಕತಿ. ಓಕೆ ಅಂತೇಳಿ ಓಕೆ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ನೋಡಿ, ಎಲ್ಲ ಕಡೆನೂ ಏನಾಯ್ತು ಈಗ ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ ಹೋಗಿ ಏನಾಯಿತು ಫೈಲ್ ಅನ್ನುವಂಥ ವರ್ಡ್ ಚೇಂಜಸ್ ಆಯಿತು. ಇಂಥ ಸಿಚುವೇಶನ್ ಒಳಗಡೆ ನಾವು ಏನೋ ಒಂದು ಟೈಪ್ ಮಾಡೋಕೆ ಹೋಗಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ವಿ, ಇಂಥ ಟೈಮ್ ಒಳಗೂ ನೀವು ಈ ರಿಪ್ಲೇಸ್ ಅನ್ನುವಂಥ ಕಮೆಂಟನ್ನು ಯೂಸಸ್ ಮಾಡ್ಬೋದು. ದಟ್ಸ್ ಆಲ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒಂದು ಬನ್ನಿ ಗೋ ಟು ಅಂತ ಹೇಳಿದೆ. ಗೋ ಟು ಒಳಗಡೆ ಏನು ಮಾಡ್ಬೋದು, ಪೇಜ್ಗಳಿಗೆ ಗೋ ಟು ಮೀನ್ಸ್ ಲಿಫ್ಟ್ ತೊಗೋಬೋದು. ಇಂಥ ಲೈನ್ಗೆ ಹೋಗ್ಬೇಕು, ಇಂಥ ಸೆಕ್ಷನ್ಗೆ ಹೋಗ್ಬೇಕು, ಇಂಥ ಪೇಜಸ್ಗೆ ಹೋಗ್ಬೇಕು. ನಾವು ಇಂಥ ಸಿಚುವೇಶನ್ ಒಳಗಡೆ ನಿಮಗೂ ಇವು ಯೂಸಸ್ ಆಕ್ಕವು. ಇಲ್ಲೇನು ಮಾಡಿ ಫಸ್ಟ್ ಒಂದು ಪೇಜ್ ಅಂತ ಹೇಳಿದೆ ನೋಡಿ, ಇಲ್ಲೇ ಜಾಸ್ತಿ ಪೇಜಸ್ ಬೇಕಾಗುತ್ತೆ. ಎಕ್ಸಾಂಪಲು ಈಗ ನಮ್ಮ ಕಡೆ ಮ್ಯಾಕ್ಸಿಮಮ್ 3 ಪೇಜಸ್ ಇದೆ. ಇದಕ್ಕಿಂತ ಜಾಸ್ತಿ ಪೇಜನ್ನು ಓಪನ್ ಮಾಡೋಕೆ ಏನು ಮಾಡಿ ಕಂಟ್ರೋಲ್ ಹಿಡಿದು ಎಂಟರ್ ಬಟನ್ ಹೊಡೆದ್ಬಿಡಿ, ಆಟೋಮೆಟಿಕ್ಲಿ ಏನಾಗತ್ತಿಲ್ಲ ಈ ಟೈಪ್ ಜಾಸ್ತಿ ಪೇಜಸ್ ಓಪನ್ ಅದು ನೋಡಿ. ಈಗ ಟೋಟಲ್ ನಮ್ಮ ಕಡೆ 12 ಪೇಜಸ್ ಇದೆ ಹೌದಾ. ಈ 12 ಪೇಜಸ್ ಒಳಗಡೆ ನಾನೀಗ ಈ ಪೇಜ್ ಒಳಗಡೆ ಇದ್ದೇನೆ. ಈ ಪೇಜ್ಲಿಂದ ನಾನೇನು ಮಾಡಬೇಕು, ನಾನು 10ನೇ ಪೇಜ್ಗೆ ಹೋಗಬೇಕು. ಅವಾಗ ಏನು ಮಾಡಿ ರಿಪ್ಲೇಸ್ ಒಳಗಡೆ ಬನ್ನಿ, ಆಮೇಲೆ ಇಲ್ಲಿ ಗೋ ಟು ಅಂತೇಳಿ ಕ್ಲಿಕ್ ಮಾಡಿ, ಇಲ್ಲಿ ಪೇಜ್ ಅಂತೇಳಿ ಕ್ಲಿಕ್ ಮಾಡಿ, ನಾನು 10ನೇ ಪೇಜ್ಗೆ ಹೋಗ್ಬೇಕಲ್ಲ, ಇಲ್ಲಿ 10 ಅಂತೇಳಿ ಫಿಲ್ ಮಾಡಿ ನೋಡಿ. ಇಲ್ಲೇನು ಮಾಡಬೇಕು ಗೋ ಟು ಒಳಗಡೆ ಪೇಜ್ ಅಂತೇಳಿ ಕ್ಲಿಕ್ ಮಾಡಬೇಕು, ಆಮೇಲೆ ಇಲ್ಲಿ 10, ಆಮೇಲೆ ಇಲ್ಲಿ ಗೋ ಟು ಅಂತೇಳಿ ಗೋ ಟು ಇದು 10ನೇ ಪೇಜ್ ಅಂತ ನೋಡಿ. ಹೆಂಗೆ ಗೊತ್ತು ಮಾಡ್ತೇವೆ, ಇಲ್ಲಿ ಸ್ಟೇಟಸ್ ಬಾರ್ ಇದೆಯಲ್ಲ, ಈ ಸ್ಟೇಟಸ್ ಬಾರ್ ಒಳಗಡೆ ಇಲ್ಲಿ ಹೇಳ್ತದೆ ನೋಡಿ ಪೇಜ್
10 ಆಫ್ 12 ಅಂತ ಹೇಳಿದೆ. ಮೀನ್ಸ್ ನಿಮ್ಮ ಡಾಕ್ಯುಮೆಂಟ್ ಒಳಗಡೆ ಟೋಟಲ್ ಓಪನ್ ಆಗಿದ್ದೆಷ್ಟು 12 ಪೇಜಸ್ ಓಪನ್ ಆಗಿದೆ, ನೀವು ಕ್ಲಿಕ್ ಮಾಡಿದ್ದು ಮೀನ್ಸ್ ನೀವು ಇದ್ದಿದ್ದೀಗ 10ನೇ ಪೇಜ್ ಒಳಗಡೆ ಅಂತ ಹೇಳ್ತೈತೆ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಗೋ ಟು ಅನ್ನುವಂಥ ಕಮೆಂಟನ್ನು ಯೂಸ್ ಮಾಡಿ ಯಾವ ಪೇಜ್ಗೆ ಹೋಗಬೇಕು ಆ ಪೇಜ್ಗೆ ಲಿಫ್ಟ್ ತೊಗೋಬೋದು. ಎಕ್ಸಾಂಪಲ್ ಈಗ ಪೇಜ್ ಅಂತೇಳಿ ಕ್ಲಿಕ್ ಮಾಡಿ ಮತ್ತೀಗ ನಾನು ಏನು ಮಾಡ್ತೇನೆ, ಈಗ ಫಸ್ಟ್ ಪೇಜ್ಗೆ ಹೋಗ್ಬೇಕು, 1 ಅಂತೇಳಿ ಫಿಲ್ ಮಾಡಿ ಗೋ ಟು ಅಂತೇಳಿ ಗೋ ಟು ಆಟೋಮೆಟಿಕಲಿ ಇದು ಫಸ್ಟ್ ಪೇಜಿಗೆ ಬಂದಿಲ್ಲ. ಈ ಟೈಪ್ ನೀವು ಏನು ಮಾಡ್ಬೋದು, ಪೇಜ್ಗಳಿಗೂ ಲಿಫ್ಟ್ ತೊಗೋಬೋದಿಲ್ಲ. ನೆಕ್ಸ್ಟ್ ಒಂದು ಬನ್ನಿ ಲೈನ್ ಅಂತೇಳಿ, ನಾವು ಯಾವ ಲೈನ್ ಬೇಕಲ್ಲ ಆ ಲೈನಿಗೆ ಲಿಫ್ಟ್ ತೊಗೋಬೋದು. ಎಕ್ಸಾಂಪಲು ನಾನು 5ನೇ ಲೈನ್ಗೆ ಹೋಗ್ಬೇಕು, 5 ಅಂತೇಳಿ ಫಿಲ್ ಮಾಡಿ ಗೋ ಟು ಅಂತೇಳಿ ಗೋ ಟು ನೋಡಿ, ಇದು 5ನೇ ಲೈನ್ ಅಂತ ನೋಡಿ. ಯಾವುದು ಇದು ಇಲ್ಲಿ ಕರ್ಸರ್ ಬಂದಿದೆಯಲ್ಲ, ಇಲ್ಲಿ ನೋಡಿ ನಾವು ಏನೋ ಟೈಪ್ ಮಾಡಿದ್ವಿ ಅಲ್ಲಿ ಟೈಪ್ ಆಗತ್ತೆ. ಈಗ ಇಲ್ಲಿ ಏನಿದೆಯಲ್ಲ ಇದು 5ನೇ ಲೈನ್, ಹೌದಲ್ಲ ನೋಡಿ, ಎಣಿಸಿ 3 4 ಇದು 5 ಗೊತ್ತದ. ನಾವು ಇದೇ ಸೇಮ್ ರಿಪ್ಲೇಸ್ ಅಂತೇಳಿ ಮತ್ತೆ ವಾಪಸ್ ಇಲ್ಲಿ ಗೋ ಟು ಒಳಗಡೆ ಬನ್ನಿ, ಲೈನ್ ಎಷ್ಟನೇ ಲೈನ್ಗೆ ಹೋಗ್ಬೇಕು, 9ನೇ ಲೈನ್ಗೆ ಹೋಗ್ಬೇಕು, 9 ಅಂತೇಳಿ ಫಿಲ್ ಮಾಡಿ ಗೋ ಟು, ಇಲ್ಲಿ 9ನೇ ಲೈನ್ಗೆ ಬಂದ, ಇದು 9ನೇ ಲೈನ್ ಅಂತ, ಇದು 5ನೇ ಲೈನ್ ಆಗಿತ್ತಲ್ಲ, ಇದು ಎಣ್ಸ್ ನೋಡಿ 9ನೇ ಲೈನ್ ಹೌದಾ. ಈ ಟೈಪ್ ಏನಿದೆಯಲ್ಲ ನಾವು ಗೋ ಟು ಅನ್ನುವಂಥ ಕಮೆಂಟನ್ನು ಯೂಸಸ್ ಮಾಡಿ ಏನು ಮಾಡ್ಬೋದು, ಪೇಜ್ಗಳಿಗೂ ಲಿಫ್ಟ್ ತೊಗೋಬೋದು, ಲೈನ್ಗಳಿಗೂ ಲಿಫ್ಟ್ ತೊಗೋಬೋದು. ಎದಕ್ಕೆ ಯೂಸಸ್ ಆಕತ್ತಿದ್ದು, ಈಗ ಎಕ್ಸಾಂಪಲ್ ನಾವು ಏನೋ ಒಂದು ಡಾಕ್ಯುಮೆಂಟ್ ಮಾಡಿ ನಮ್ಮ ಬಾಸ್ಗೆ ಏನು ಮಾಡಿವಿ ಅದನ್ನು ಮೇಲ್ ಕಳಿಸವಿ, ನಮ್ಮ ಬಾಸ್ ಹೇಳ್ಬೋದು ನೀನು 5ನೇ ಲೈನ್ ಒಳಗೆ ಮಿಸ್ಟೇಕ್ ಮಾಡಿ, 5ನೇ ಲೈನ್ ಅಂದಾಗ ಈಸಿ ಅಲ್ಲ, ಕಣ್ಣಿಲೇ ಎಣಿಸ್ಬೋದು ತಿಳಿದ 5ನೇ ಲೈನು. ಈಗ ನಮ್ಮ ಬಾಸ್ ಹೇಳ್ತು ಏನಂತೇಳಿ 30ನೇ ಲೈನ್ ಒಳಗಡೆ ಮಿಸ್ಟೇಕ್ ಆಗಿದೆ, ಇಲ್ಲಿ ಏನು ಮಾಡಿ 30 ಅಂತೇಳಿ ಫಿಲ್ ಮಾಡಿ ಗೋ ಟು ಅಂತೇಳಿ ಆಟೋಮೆಟಿಕ್ಲಿ ಏನು ಮಾಡಿದ್ವಿ, ಇಲ್ಲಿ 30ನೇ ಲೈನ್ ಬಂದು ನೋಡಿ, ಇದು ಹೌದಾ, ಇದು 30ನೇ ಲೈನ್. ಇದು ಇಲ್ಲಿ ಬಂದು ಏನು ಮಾಡ್ಬೋದು, ನಮ್ಮ ಬಾಸ್ ಹೇಳಿದಂಥ ಮಿಸ್ಟೇಕನ್ನು ನಾವು ಕರೆಕ್ಟ್ ಮಾಡ್ಕೋಬೋದು. ಈ ಟೈಪ್ ನಾವು ಏನು ಮಾಡ್ಬೋದು, ಈಸಿಯೆಸ್ಟಾಗಿ ನಾವು ಏನು ಮಾಡ್ಬೋದು, ಪೇಜ್ಗಳಿಗೆ ಲೈನ್ಗಳಿಗೆ ಲಿಫ್ಟ್ ತೊಗೋಬೋದು ಇಂಥ ಸಿಚುವೇಶನ್ ಒಳಗಡೆ. ನೆಕ್ಸ್ಟ್ ಇನ್ನೂ ಭಾಳ ಇದೆ, ಇಲ್ಲಿ ಸೆಕ್ಷನ್ ಅಂತೇಳಿದೆ, ಬುಕ್ ಮಾರ್ಕು, ಕಮೆಂಟು, ಫುಡ್ ನೋಟು, ಎಂಡ್ ನೋಟು, ಇವೆಲ್ಲ ಮುಂದೆ ನಾವು ಇನ್ನೂ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಒನ್ ಏನಿದೆ ಇಕ್ವೇಷನು, ಹೆಡ್ಡಿಂಗ್ ಅಂತೇಳಿದೆ ಡಾಕ್ಯುಮೆಂಟ್ ಒಳಗಡೆ. ಈಗ ಹೆಡ್ಡಿಂಗ್ ಇದೆ ತಿಳಿದ, ಹೆಡ್ಡಿಂಗಿಗೆ ಹೆಂಗೆ ಲಿಫ್ಟ್ ತೊಗೊಳ್ಳೋದು, ಈಗ ನಾವು 1ನೇ ಹೆಡ್ಡಿಂಗ್ ಹೋಗ್ಬೇಕು, 1 ಅಂತೇಳಿ ಫಿಲ್ ಮಾಡಿ ಗೋ ಟು ಅಂತೇಳಿ, ಇದು ನೋಡಿ ಇದು ಫಸ್ಟ್ ಹೆಡ್ಡಿಂಗ್ ಅಂತ ನೋಡಿ. ನೆಕ್ಸ್ಟ್ ನಾನು 2ನೇ ಹೆಡ್ಡಿಂಗ್ ಹೋಗ್ಬೇಕು, 2 ಅಂತೇಳಿ ಫಿಲ್ ಮಾಡಿ 2ನೇ ಹೆಡ್ಡಿಂಗಿಗೆ ಬಂದೆ. ಈ ಟೈಪ್ ನೀವು ಹೆಡ್ಡಿಂಗ್ಗಳಿಗೂ ಏನು ಮಾಡ್ಬೋದು, ಇಲ್ಲಿ ಲಿಫ್ಟ್ ತೊಗೋಬೋದು. ಎಡೆ ಬಂತ ಹೇಳೋದು. ನೆಕ್ಸ್ಟ್ ಒಂದು ಬನ್ನಿ ಸೆಲೆಕ್ಟ್ ಅಂತ ಹೇಳಿದೆ ನೋಡಿ, ಸೆಲೆಕ್ಟ್ ಒಳಗಡೆ ಏನು ಮಾಡಿದ್ದಿದೆ, ಇಷ್ಟು ಟೈಪ್ ಸೆಲೆಕ್ಟೆಡ್ ಕೊಟ್ಟಿದೆ ನೋಡಿ. ಸೆಲೆಕ್ಟ್ ಒಳಗಡೆ ಸೆಲೆಕ್ಟ್ ಆಲ್ ಅಂತ ಒಂದಿದೆ, ಸೆಲೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಒಂದಿದೆ, ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೇಟಿಂಗ್ ಅಂತೇಳಿದೆ ಹೇಳ್ತಾ. ಈ ಒಂದು ಆಪ್ಷನ್ಸ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಫಸ್ಟ್ ಸೆಲೆಕ್ಟ್ ಅನ್ನೋದೇನು, ಸೆಲೆಕ್ಟ್ ಎದಕ್ಕೆ ಮಾಡ್ತೇವೆ ಅನ್ನೋದು ಗೊತ್ತಿದೆ ನಿಮಗೆ, ಕಟ್ ಮಾಡೋಕೆ, ಕಾಪಿ ಮಾಡೋಕೆ, ಡಿಲೀಟ್ ಮಾಡೋಕೆ, ಫಾಂಟು, ಸೈಜು, ಬೋರ್ಡು, ಇಟಾಲಿಕ್ ಇವೆಲ್ಲ ಫಾರ್ಮೇಟ್ಗಳನ್ನು ಮಾಡೋಕೆ ನಾವು ಏನು ಮಾಡ್ತೇವೆ, ಇಲ್ಲಿ ಸೆಲೆಕ್ಟೆಡ್ ಮಾಡಲೇಬೇಕು. ನೆಕ್ಸ್ಟ್ ಒಂದು ಏನಿದೆಲ್ಲ ಸೆಲೆಕ್ಟೆಡು, ನಾವು ಲೆಫ್ಟ್ ಕ್ಲಿಕ್ ಹತ್ತಿಕಿಡಿದು ಈ ಟೈಪ್ ಒಂದ ವರ್ಡು ಒಂದ ಸೆಂಟೆನ್ಸು ಈ ಟೈಪ್ ಬೇಕಾ ಮೌಸ್ಲಿಂದ ಈ ಟೈಪ್ ಸೆಲೆಕ್ಟೆಡ್ ಮಾಡ್ತೇವೆ ನಾವು, ಗೊತ್ತಿದೆ ನಿಮ್ಗೆ. ಸೆಲೆಕ್ಟ್ ಆಲ್ ನೀವು ಕೀಬೋರ್ಡ್ ಒಳಗೂ ಮಾಡ್ಬೋದು, ಇಲ್ಲ ಈ ಸೆಲೆಕ್ಟ್ ಆಪ್ಷನ್ ಒಳಗಡೆ ಬಂದು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಹೇಳಿದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿಬಿಡಿ, ಹೋಲ್ ಡಾಕ್ಯುಮೆಂಟ್ ಏನಾಗತ್ತಿಲ್ಲ ನಿಮಗೆ ಈ ಟೈಪ್ ಸೆಲೆಕ್ಟೆಡ್ ಆಗುತ್ತೆ ನೋಡಿ. ನೆಕ್ಸ್ಟ್ ಒಂದು ಬನ್ನಿ, ನೆಕ್ಸ್ಟ್ ಒಂದು ಏನಿದೆಯಲ್ಲ ಸೆಲೆಕ್ಟ್ ಆಬ್ಜೆಕ್ಟ್ ಅಂತೇಳಿ. ಸೆಲೆಕ್ಟ್ ಆಲ್ ಏನು ಮಾಡ್ತು, ಹೋಲ್ ಡಾಕ್ಯುಮೆಂಟ್ ಅನ್ನು ಸೆಲೆಕ್ಟೆಡ್ ಮಾಡ್ತು. ಸೆಲೆಕ್ಟ್ ಆಬ್ಜೆಕ್ಟ್ ಹಂಗಲ್ಲ, ಓನ್ಲಿ ಆಬ್ಜೆಕ್ಟ್ಗಳನ್ನಷ್ಟೇ ಸೆಲೆಕ್ಟೆಡ್ ಮಾಡ್ತದೆ. ಎಕ್ಸಾಂಪಲು ಈ 2 ಪ್ಯಾರಾಗ್ರಾಫನ್ನು ಕೂಡಿಸ್ತಾನೆ. ಈಗ ಎಕ್ಸಾಂಪಲ್ ಬ್ಯಾಕ್ ಪೇಜ್ ಹೊಡೋದು ಈ ಟೈಪ್ 2 ಪ್ಯಾರಾ, ಯಾಕಂದ್ರೆ ನಂಗೆ ಇಲ್ಲಿ ಟೆಸ್ಟ್ ಜಾಸ್ತಿ ಬೇಕು. ನೆಕ್ಸ್ಟ್ ಒಂದು ಏನಿದೆಲ್ಲ ಇಲ್ಲಿ ಇನ್ಸರ್ಟ್ ಒಳಗಡೆ ಬಂದು ಇಲ್ಲಿ ಪಿಕ್ಚರ್ ಇದೆಯಲ್ಲ, ಪಿಕ್ಚರ್ ಒಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಯಾವುದೋ ಒಂದು ಫೋಟೋನ ನಾನು ಏನು ಮಾಡ್ತೇನೆ, ಇಲ್ಲಿ ಡಾಕ್ಯುಮೆಂಟ್ ಒಳಗಡೆ ಆ್ಯಡ್ ಮಾಡ್ತೇನೆ. ನೆಕ್ಸ್ಟ್ ಒಂದು ಈಗ ಈ ಫೋಟೋನ ನಾನು ಚೂಸ್ ಮಾಡಿದ್ದೀನಿ ಈ ಟೈಪ್. ಇದಕ್ಕೆ ಏನು ಮಾಡ್ತೇನೆ ನಾನು, ಸೈಜ್ ಚೇಂಜಸ್ ಮಾಡ್ತೇನೆ. ಈಗ ಸೈಜ್ ಸೆಟ್ ಮಾಡ್ಕೊಳ್ಳಿ ಈ ಟೈಪು ನೋಡಿ. ಈಗ ಇದು ಅಲೌ ಮಾಡುವುದು, ಟೆಸ್ಟನ್ನು ಇಲ್ಲಿ ಅಲೌ ಮಾಡುವುದು. ಅಲೌ ಮಾಡಬೇಕಂದಾಗ ಈ ಇಮೇಜನ್ನು ಸೆಲೆಕ್ಟೆಡ್ ಮಾಡಿ ಫಾರ್ಮೇಟ್ ಅನ್ನುವಂಥ ಟ್ಯಾಬ್ ಒಳಗಡೆ ಬಂದು ಇಲ್ಲಿದೆಯಲ್ಲ ಟೆಸ್ಟ್ ರ್ಯಾಪಿಂಗ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ ನಿಮ್ಗೆ. ಜಸ್ಟ್ ಈ ಟೆಸ್ಟ್ ರ್ಯಾಪಿಂಗ್ ಒಳಗಡೆ ಬಂದು ಇಲ್ಲಿದೆಯಲ್ಲ ಬಿಹ್ಯಾಂಡ್ ಟೆಸ್ಟ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ನಿಮ್ಮ ಇಮೇಜು ಅಲೌ ಮಾಡುತ್ತೆ ನೋಡಿ. ಟೆಸ್ಟನ್ನು ಅಲೌ ಮಾಡಿ ಈಗ ಏನಾಗಿದೆ, ಇಮೇಜು ಬಿಹ್ಯಾಂಡ್ ಟೆಸ್ಟ್ ಕೊಟ್ವಲ್ಲ, ಬಿಹ್ಯಾಂಡ್ ಟೆಸ್ಟ್ ಕೊಟ್ಟಿದ್ದಕ್ಕೆ ಏನಾಯಿತು, ಟೆಸ್ಟಿನ ಹಿಂದ್ಗಡೆ ನಿಮ್ಮ ಫೋಟೋ ಸೆಟ್ ಆಗಿದೆ. ಈಗ ನಾನು ಡಿಸೆಲೆಕ್ಟೆಡ್ ಮಾಡಿದ್ದೀನಿ, ವಾಪಸ್ ಸೆಲೆಕ್ಟೆಡ್ ಮಾಡೋಕ್ಕೆ ಬನ್ನಿ, ಇದನ್ನು ಸೆಲೆಕ್ಟ್ ಆಗುತ್ತೆ ನೋಡಿ. ನೋಡಿ ಬಿಹ್ಯಾಂಡ್ ಟೆಸ್ಟ್ ಇದೆಯಲ್ಲ, ಅದಕ್ಕೆ ಏನಾಯಿತು ಇಮೇಜ್ ಇಲ್ಲೇ ಸೆಲೆಕ್ಟ್ ಆಗುವಂತು ನೋಡಿ. ಈಗ ಹಿಂಗೆ ಮಾಡಿವಿ ಅಂದಾಗೂ ನಿಮ್ಗೆ ಇಮೇಜ್ ಸೆಲೆಕ್ಟ್ ಆಗಲ್ಲ, ಟೆಸ್ಟ್ ಸೆಲೆಕ್ಟೆಡ್ ಆಗುತ್ತೆ. ವಾಪಸ್ ನನಗೇನೋ ಎಡಿಟ್ ಮಾಡೋದಿತ್ತು, ಇಮೇಜ್ ಒಳಗಡೆ ಏನೋ ಚೇಂಜಸ್ ಮಾಡೋದಿತ್ತು, ಬಟ್ ನೀವು ಸೆಲೆಕ್ಟೆಡ್ ಮಾಡಲೇಬೇಕಲ್ಲ. ಇಮೇಜನ್ನು ಸೆಲೆಕ್ಟೆಡ್ ಮಾಡಿದಾಗ ಇಮೇಜ್ ಚೇಂಜಸ್ ಆಗುತ್ತೆ, ಬಟ್ ಇಲ್ಲಿ ಸೆಲೆಕ್ಟೆಡ್ ಆಗೋಲ್ದು. ಈಗ ಇಂಥ ಸಿಚುವೇಶನ್ ಒಳಗಡೆ ಏನು ಮಾಡಿ, ಇಲ್ಲಿ ಇದೆಯಲ್ಲ ಸೆಲೆಕ್ಟ್ ಒಳಗಡೆ ಸೆಲೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಬ್ಜೆಕ್ಟ್ ಕ್ಲಿಕ್ ಮಾಡಿ. ಈಗ ನೀವು ಬಂದು ಎಲ್ಲೋ ಕ್ಲಿಕ್ ಮಾಡಿ, ಇಲ್ಲಿ ಆಟೋಮೆಟಿಕ್ ಇಮೇಜ್ ಸೆಲೆಕ್ಟೆಡ್ ಆಯಿತು. ಈ ಟೈಪ್ ನೀವು ಏನು ಮಾಡ್ಬೋದು, ಇಮೇಜನ್ನು ಸೆಲೆಕ್ಟೆಡ್ ಮಾಡೋಕ್ಕೆ ನಾವು ಈ ಸೆಲೆಕ್ಟ್ ಆಬ್ಜೆಕ್ಟ್ ಅನ್ನುವಂಥ ಆಪ್ಷನನ್ನು ಯೂಸಸ್ ಮಾಡ್ತೇವೆ. ಸೆಲೆಕ್ಟೆಡ್ ಮಾಡಿ ಏನು ಮಾಡ್ಬೋದು, ಮತ್ತೇನು ಚೇಂಜಸ್ ಬೇಕಾಯಿತು, ಬಿಹ್ಯಾಂಡ್ ಟೆಸ್ಟ್ ಬೇಡ, ಇನ್ನು ಫ್ರಂಟ್ ಆಫ್ ಟೆಸ್ಟ್ ಬೇಕಾಯ್ತು, ಇನ್ನು ಫ್ರಂಟ್ ಆಫ್ ಟೆಸ್ಟ್ ತೊಗೋಬೋದು. ಇಲ್ಲ ಇಮೇಜಸ್ಗೆ ಏನೋ ಒಂದು ಎಫೆಕ್ಟ್ ಕೊಡೋದೈತೆ, ಈ ಟೈಪ್ ಏನೋ ಒಂದು ಚೇಂಜಸ್ ಮಾಡಬೇಕಂದಾಗ ನಾವು ಆ್ಯಕ್ಚುಲಿ ಏನು ಮಾಡ್ತೇವೆ, ಇಮೇಜನ್ನು ಸೆಲೆಕ್ಟೆಡ್ ಮಾಡಲೇಬೇಕು. ಇಂಥ ಟೈಮ್ ಒಳಗಡೆ ನಿಮಗೆ ಇಮೇಜ್ ಸೆಲೆಕ್ಟೆಡ್ ಆಗಿಲ್ಲ ಅಂದಾಗ ನೀವೇನು ಮಾಡ್ಬೋದು, ಈಜಿಯೆಸ್ಟಾಗಿ ಇಲ್ಲೇ ಸೆಲೆಕ್ಟ್ ಆಪ್ಷನ್ ಒಳಗಡೆ ಬಂದು ಸೆಲೆಕ್ಟ್ ಆಬ್ಜೆಕ್ಟ್ ಅನ್ನುವಂಥ ಆಪ್ಷನನ್ನು ಯೂಸಸ್ ಮಾಡ್ಬೋದು. ದಟ್ಸ್ ಆಲ್, ತಿಳಿತಲ್ಲ. ಡನ್. ನೆಕ್ಸ್ಟ್ ಒಂದು ಬನ್ನಿ, ನೆಕ್ಸ್ಟ್ ಒನ್ ಇದೆ ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೇಟಿಂಗ್ ಅಂತೇಳಿ ಒಂದು ಆಪ್ಷನ್ ಇದೆ. ಸಿಮಿಲರ್ ಫಾರ್ಮೇಟಿಂಗ್ ಏನು, ಇಂಥ ಟೆಸ್ಟ್ ಎಲ್ಲೆಲ್ಲಿ ಇದೆ ಸೆಲೆಕ್ಟೆಡ್ ಆಗಬೇಕು ಡಾಕ್ಯುಮೆಂಟ್ ಒಳಗಡೆ. ಓನ್ಲಿ ಕೀಬೋರ್ಡ್ ಅಷ್ಟೇ ಹಿಂಗೆ ಸೆಲೆಕ್ಟೆಡ್ ಮಾಡೋದು. ಫಸ್ಟ್ ಕೀಬೋರ್ಡ್ ಅಷ್ಟೇ ಸೆಲೆಕ್ಟೆಡ್ ಮಾಡಿ ಸೆಲೆಕ್ಟ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮೇಟಿಂಗ್ ಅಂತೇಳಿ ಕ್ಲಿಕ್ ಮಾಡಿಬಿಡಿ. ಆಟೋಮೆಟಿಕ್ಲಿ ಏನಾಗ್ತಿಲ್ಲ ನಿಮಗೂ
ಕೀಬೋರ್ಡು ಸೆಲೆಕ್ಟೆಡ್ ಆಯಿತು, ಮೌಸು ಸೆಲೆಕ್ಟೆಡ್ ಆಯಿತು, ಮಾನಿಟರು ಸೆಲೆಕ್ಟೆಡ್. ಯಾಕೆ ಇವಿಷ್ಟು ಸೆಲೆಕ್ಟೆಡ್ ಅದು? ಇವೆಲ್ಲ ಸೇಮ್ ಫಾರ್ಮೇಟಿಂಗ್ ಒಳಗಡೆ ಅದಾವು, ಗೊತ್ತಾಯ್ತಲ್ಲ. ನಾನು ನ್ಯೂ ಡಾಕ್ಯುಮೆಂಟನ್ನು ಚೂಸ್ ಮಾಡ್ತಾನೆ. ಇಲ್ಲಿ ಇನ್ನೊಂದು ಸ್ವಲ್ಪ ಏನಿದೆಲ್ಲ ಟೆಸ್ಟನ್ನು ಚೂಸ್ ಮಾಡಿ, ಟೈಪು ಟೆಸ್ಟ್ ಜಾಸ್ತಿ ಬೇಕಂದಾಗ 5,10 ಈ ಟೈಪ್ ಫಿಲ್ ಮಾಡ್ಕೊಳ್ಳೆ. ಇಲ್ಲಿ ಏನಕ್ಕೆ ಟೆಸ್ಟ್ ಜಾಸ್ತಿ ಬಂತು. ಈಗ ನಾನು ಏನು ಮಾಡ್ತಾನೆ, ಈ ಡಾಕ್ಯುಮೆಂಟ್ ಒಳಗಡೆ ಈ ಡಾಕ್ಯುಮೆಂಟ್ ಅನ್ನುವಂಥ ವರ್ಡ್ಗೆ ಸೆಲೆಕ್ಟೆಡ್ ಮಾಡಿ ಇದಕ್ಕೆ ಫಾರ್ಮೇಟ್ ಅಪ್ಲೈ ಮಾಡ್ತಾನೆ. ಏನು ಮಾಡ್ತಾನೆ, ಇದಕ್ಕೊಂದು ಬೆಸ್ಟ್ ಫಾಂಟ್ ಕೊಡ್ತಾನೆ, ಸೇಮ್ ಸೈಜ್ ಒಂದು ಸೈಜ್ ಅಪ್ಲೈ ಮಾಡ್ತಾನೆ. ಬೋಲ್ಡು, ಇಟಾಲಿಕು, ಅದಕ್ಕೆ ಕಲರ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಕಲರನ್ನು ಏನು ಮಾಡ್ತಾನೆ ಇಲ್ಲಿ ಅಪ್ಲೈ ಮಾಡಿದ್ದೀನಿ ಈ ಟೈಪ್. ನೆಕ್ಸ್ಟ್ ಒಂದು ಇಲ್ಲೊಂದು ಸೆಲೆಕ್ಟೆಡ್ ಮಾಡಿದ್ದೀನಿ, ನಾನು ವಾಪಸ್ಸು ಇಲ್ಲೊಂದು ವರ್ಡ್ ಸೆಲೆಕ್ಟೆಡ್ ಮಾಡಿದ್ದೀನಿ. ಇದಕ್ಕೆ ಏನು ಮಾಡ್ತಾನೆ, ಇದಕ್ಕೂ ಸೇಮ್ ಫಾಂಟು, ಸೈಜು, ಬೋರ್ಡು, ಇಟಾಲಿಕು, ಇದಕ್ಕೂ ಕಲರ್ ಅಪ್ಲೈ ಮಾಡ್ತಾನೆ. ಫಸ್ಟ್ ಏನು ಮಾಡಿ, ಈ ಒಂದು ಡಾಕ್ಯುಮೆಂಟ್ ಅನ್ನುವಂಥ ವರ್ಡನ್ನು ಸೆಲೆಕ್ಟೆಡ್ ಮಾಡಿ. ಈ ಟೈಪ್ ಟೆಸ್ಟ್ ನಿಮ್ಮದು ಡಾಕ್ಯುಮೆಂಟ್ ಒಳಗಡೆ ಎಲ್ಲೆಲ್ಲಿ ಇದೆಯಲ್ಲ ಎಲ್ಲ ಸೆಲೆಕ್ಟೆಡ್ ಆಗಬೇಕಂದಾಗ ಸೆಲೆಕ್ಟೆಡ್ ಮಾಡಿ. ನೀವು ಹುಡ್ಕೊಂತ ಹೋಗಿ ಸೆಲೆಕ್ಟೆಡ್ ಮಾಡೋದು ಲೇಟ್ ಆಗುತ್ತಲ್ಲ. ಈಸಿಯೆಸ್ಟಾಗಿ ಏನು ಮಾಡಿ, ಸೆಲೆಕ್ಟ್ ಆಪ್ಷನ್ ಒಳಗಡೆ ಬನ್ನಿ. ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಸೆಲೆಕ್ಟ್ ಟೆಸ್ಟ್ ಅಂತೇಳಿ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ ಟೆಸ್ಟ್ ಎಲ್ಲೆಲ್ಲಿದೆ ಹೋಲ್ ಡಾಕ್ಯುಮೆಂಟ್ ಒಳಗಡೆ ಸೆಲೆಕ್ಟೆಡ್ ಆಗುತ್ತೆ ನೋಡಿ. ಈ ಟೈಪ್ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ, ಇಲ್ಲೊಂದು ಸೆಲೆಕ್ಟ್. ಈ ಟೈಪ್ ನಾವು ಏನು ಮಾಡ್ಬೋದು, ಈ ಒಂದು ಆಪ್ಷನನ್ನು ಯೂಸಸ್ ಮಾಡಬೇಕು. ಅದಕ್ಕೆ ಈ ಟೈಪ್ ನಾವು ಸೆಲೆಕ್ಟ್ ಮಾಡಿದ್ವಿ ಹೇಳಿ, ನೀವು ಆಟ್ ಎ ಟೈಮ್ ಏನೋ ಚೇಂಜಸ್ ಮಾಡೋದಿತ್ತು, ಚೇಂಜಸ್ ಮಾಡ್ಬೋದು. ಫಾಂಟ್ ಸೈಜ್ ಜಾಸ್ತಿ ಮಾಡೋದು, ಎಲ್ಲದಕ್ಕೂ ಚೇಂಜಸ್ ಆಯಿತು. ಇಟಾಲಿಕ್ ಕ್ಯಾನ್ಸಲ್ ಮಾಡೋದಿತ್ತು, ಇಟಾಲಿಕ್ ಕ್ಯಾನ್ಸಲ್, ಎಲ್ಲ ಟೆಸ್ಟ್ಗೆ ಏನಾಯ್ತು ಹೋಲ್ ಡಾಕ್ಯುಮೆಂಟ್ ಒಳಗಡೆ ಕ್ಯಾನ್ಸಲ್ ಆಯಿತು. ಈ ಟೈಪು ನೀವೇನು ಮಾಡ್ಬೋದು, ಇದನ್ನು ಯೂಸಸ್ ಮಾಡ್ಬೋದು. ದಟ್ಸ್ ಆಲ್. ತಿಳಿತಲ್ಲ? ಥ್ಯಾಂಕ್ ಯು ಆಲ್ ಆಫ್ ಯು. ಇಲ್ಲಿಗೆ ಏನಾಯಿತು, ನಿಮ್ಮ ಈ ಸ್ಟೈಲ್ಸು ನೆಕ್ಸ್ಟ್ ಒನ್ ಈ ಎಡಿಟಿಂಗ್ ಅನ್ನುವಂಥ ಗ್ರೂಪ್ ಏನಾಯ್ತು ಇಲ್ಲಿಗೆ ಕಂಪ್ಲೀಟ್ ಆಯಿತು. ದಟ್ಸ್ ಆಲ್. ಥ್ಯಾಂಕ್ ಯು.